ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಪ್ಪಳದಲ್ಲಿ ಬಹುದೊಡ್ಡ ಗೋಲ್ಡ್ ರಾಬರಿ ನಡೆಯಿತಾ? ಯಾಕಂದ್ರೆ ಬಸ್ನಲ್ಲಿದ್ದ ಬ್ಯಾಗ್ ಕಳ್ಳತನ ಮಾಡಲಾಗಿದೆ. 50 ಲಕ್ಷ ಮೌಲ್ಯದ ಚಿನ್ನ ಕಳುವಾಗಿದೆ. ಕೊಪ್ಪಳದಲ್ಲಿ ಬಹುದೊಡ್ಡ ಗೋಲ್ಡ್ ರಾಬರಿ ನಡೀತಾ. ಹಾಗಾದ್ರೆ ಬಸ್ನಲ್ಲಿದ್ದ ಬ್ಯಾಗ್ ಕಳ್ಳತನವಾಗಿದೆ. 50 ಲಕ್ಷ ಮೌಲ್ಯದ ಚಿನ್ನ ಕಳುವಾಗಿದೆ. ಮಂತ್ರಾಲಯದಿಂದ ಮಂಗಳೂರಿಗೆ ಹೊರಟಿದ್ದಾಗ ಈ ಒಂದು ಘಟನೆ ನಡೆದಿದೆ. ಕೊಪ್ಪಳದ ಹೋಟೆಲ್ ಬಳಿ ಬಸ್ ನಿಲ್ಲಿಸಿದಾಗ ಈ ರೀತಿ ಕಳ್ಳತನ ಮಾಡಲಾಗಿದೆ. ಮಂತ್ರಾಲಯದಿಂದ ಈ ಒಂದು ಬಸ್ ಮಂಗಳೂರಿಗೆ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಊಟಕ್ಕೆ ಅಂತ ಕೊಪ್ಪಳದ ಹೋಟೆಲ್ ಬಳಿ ಬಸ್ ನಿಲ್ಲಿಸಿದಾಗ ಈ ಒಂದು ಘಟನೆ ನಡೆದಿದೆ. ಬಸ್ನಲ್ಲಿದ್ದ ಬ್ಯಾಗ್ ಕದ್ದಿದ್ದಾರೆ ಖದೀಮರು. ಊಟಕ್ಕೆ ಬಸ್ ನಿಲ್ಲಿಸಿದಾಗ ಬ್ಯಾಗ್ ಕಳ್ಳತನವಾಗಿದೆ. ಬುಲೆರೋ ವಾಹನದಲ್ಲಿ ಬಂದು ಚಿನ್ನ ಹಾಗೂ ಹಣವನ್ನ ಅಂದ್ರೆ ಇಡೀ ಬ್ಯಾಗ್ನೇ ಕತ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಚಿನ್ನ ಇತ್ತಂತೆ, ಹಾಗೆ ಹಣ ಕೂಡ ಇತ್ತಂತೆ. ಹೀಗಾಗಿ ಬುಲೆರೋ ವಾಹನದಲ್ಲಿ ಬಂದು ಚಿನ್ನ ಹಾಗೂ ಹಣವನ್ನ ದೋಚ್ಕೊಂಡು ಹೋಗಿದ್ದಾರೆ. ಇನ್ನು ಬಂಗಾರ ಕಳೆದುಕೊಂಡವರನ್ನ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಅವರ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇದೀಗ ಮೊಹಮ್ಮದ್ ಹಾಗೂ ಇರ್ಷಾದ್ನನ್ನ ಕರ್ಕೊಂಡು ಹೋಗಿದ್ದಾರೆ ಕೊಪ್ಪಳ ಗ್ರಾಮೀಣ ಪೊಲೀಸರು. ಕೊಪ್ಪಳದಲ್ಲಿ ಹಾಗಾದ್ರೆ ಒಂದು ಬಹುದೊಡ್ಡ ಗೋಲ್ಡ್ ರಾಬರಿ ನಡೀತಾ ಎನ್ನುವಂತಹ ಪ್ರಶ್ನೆ ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಆ ವ್ಯಕ್ತಿ ಹತ್ರ ಕೈಯಲ್ಲಿ ಒಂದು ಬ್ಯಾಗ್ ಇದೆ. ಇದೇ ಬ್ಯಾಗಲ್ಲಿ ಅಷ್ಟು ದೊಡ್ಡ ಮೊತ್ತದ ಹಣ ಹಾಗೆ ಚಿನ್ನ ಕೂಡ ಇತ್ತಂತೆ. ಅದನ್ನ ಬಸ್ನಿಂದ ತಗೊಂಡು ಹೋಗ್ತಾ ಇರುವಂತಹ ದೃಶ್ಯ ಇದು. ಅಲ್ಲೇ ಇರುವಂತಹ ಅಂದ್ರೆ ಹೋಟೆಲ್ನ CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಈ ಒಂದು ಬಸ್ ಏನಿದೆ ಮಂತ್ರಾಲಯದಿಂದ ಮಂಗಳೂರು ಕಡೆಗೆ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಕೊಪ್ಪಳದಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿರ್ತಾರೆ. ಆಗ ಒಂದು ಬುಲೆರೋ ವಾಹನದಲ್ಲಿ ಬಂದಂತಹ ಒಬ್ಬ ವ್ಯಕ್ತಿ ಏಕಾಏಕಿ ಬಸ್ ಒಳಗೆ ಹೋಗಿ ಅಲ್ಲಿ ಇದ್ದಂತಹ ಒಂದು ಬ್ಯಾಗ್, ನೀಲಿ ಬಣ್ಣದ ಬ್ಯಾಗ್ ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ, ಅದನ್ನ ತಗೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಬ್ಯಾಗ್ನಲ್ಲಿ 50 ಲಕ್ಷ ಮೌಲ್ಯದ ಚಿನ್ನ ಹಾಗೆ ಸ್ವಲ್ಪ ಅಮೌಂಟ್ ಕೂಡ ಇತ್ತಂತೆ. ಇದೀಗ ಯಾರು ಅಂದ್ರೆ ಈ ಬ್ಯಾಗ್ನ ಓನರ್ ಯಾರಿದ್ದಾರೆ ಅಥವಾ ಯಾರು ಈ ಚಿನ್ನವನ್ನ ಕಳ್ಕೊಂಡಿದ್ದಾರೆ ಅವರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಅಂದ್ರೆ ಅವರ ವಿಚಾರಣೆ ಕೂಡ ನಡೀತಾ ಇದೆ. ಸುಮಾರು 50 ಲಕ್ಷ ಮೌಲ್ಯದ ಬಂಗಾರ ಕಳ್ಳತನವಾಗಿದೆ. ಮಂತ್ರಾಲಯದಿಂದ ಮಂಗಳೂರು ಕಡೆಗೆ ಒಂದು ಬಸ್ ಹೊರಟಿತ್ತು. ಮಂಗಳೂರು ಮೂಲದ ಮೊಹಮ್ಮದ್ ಹಾಗೂ ಇರ್ಷಾದ್ ಬಂಗಾರವನ್ನ ಕಳ್ಕೊಂಡವರು. ಆದರೆ ಇದುವರೆಗೂ ಅಧಿಕೃತ ದೂರು ದಾಖಲಾಗಿಲ್ಲ. ಬಂಗಾರ ಕಳೆದುಕೊಂಡವರನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ನಿನ್ನೆ ರಾತ್ರಿಯಿಂದ ತವಾ ಪಂಜಾಬ್ ಹೋಟೆಲ್ನಲ್ಲಿದ್ರು ಮೊಹಮ್ಮದ್ ಇರ್ಷಾದ್. ಇದೀಗ ಮೊಹಮ್ಮದ್ ಹಾಗೂ ಇರ್ಷಾದ್ನನ್ನ ಕರ್ಕೊಂಡು ಹೋಗಿದ್ದಾರೆ ಕೊಪ್ಪಳ ಗ್ರಾಮೀಣ ಪೊಲೀಸರು.